ಇಲ್ಲಿ ಈಗ ಬರೀ ನಾವು ಇಲ್ಲಿ ಈ ಲೈನಲ್ಲಿ ತಿರುಗಾಡಿದ್ರೆ ನಮ್ಗೆ ಇಲ್ಲಿ ಒಂದು 10 ತರದ ಸೊಪ್ಪು ಉಪಯೋಗ, ಆರೋಗ್ಯಕ್ಕೆ ಬೇಕಾದಂತ ಸೊಪ್ಪು ನೋಡಿ. ಇದೆಲ್ಲ ನಾವು ಕಳೆ ಅಂತ ಹೇಳ್ತೀವಿ. ಇದೆಲ್ಲ ನಮಗೆ ಎಲ್ಲ ಸೊಪ್ಪು ತರಕಾರಿಗೆ ತರ ನಾವು ಇಲ್ಲಿ ಬಳಸ್ಕೋಬಹುದು. ನೋಡಿ ಇಲ್ಲಿ ನಮ್ಗೆ ಇಲ್ಲಿ ನೋಡಿ ಇದೊಂದು ತರದ ಇದೊಂದು ತರದ ಸೊಪ್ಪನ್ನ ನಾವು ಸಾಂಬಾರ್ಗೆ ಬಳಸ್ಬೋದು, ಇದೊಂದು ಬಳಸ್ಬೋದು. ಆಮೇಲೆ ಹಾಗೆ ನೀವು ಸ್ವಲ್ಪ ಹಾಗೆ ಮುಂದಕ್ಕೆ ಬನ್ನಿ ನೋಡಿ, ಇದೊಂದು ತರದ ಒಂದು ಸೊಪ್ಪು, ಇದು ನಾವು ತರಕಾರಿಯಾಗಿ ಬಳಸ್ಬೋದು. ಆಮೇಲೆ ನೋಡಿ ಇದೊಂದು ತರದ ಸೊಪ್ಪು, ಇದು ನಾವು ತರಕಾರಿಗೆ ಬಳಸ್ಬೋದು. ಆಮೇಲೆ ನೋಡಿ ಇದು ಪುನರವ ಅಂದ್ಬಿಟ್ಟಿದ್ದು, ಇಟ್ಸ್ ವೆರಿ ಅದ್ಭುತವಾದ ಗಿಡ ಇದು ಪುನರವ. ನಿಮ್ಮ ದೇಹದಲ್ಲಿ ಯಾವ್ದಾದ್ರು ಅಂಗ ವೀಕ್ ಆಗಿದ್ರೆ ಅದನ್ನ ಪುನಃ ಅದನ್ನ ನಿಮ್ಗೆ ರೀಬಿಲ್ಡ್ ಮಾಡ್ಕೊಡೋಂತ ಒಂದು ಇದು ಪುನರವ. ಆಮೇಲೆ ಇಲ್ಲೂ ಅಷ್ಟೇ, ಇದು ನೋಡಿ ಪುನರವ ಈ ರೀತಿ ದೊಡ್ಡದಾಗಿ ಬರುತ್ತೆ, ಈ ರೀತಿ ಬರುತ್ತೆ, ಗಿಡ ಬರುತ್ತೆ. ಈಗ ನಾನು ಕಿತ್ಕೊಂಡು ತಿರ್ಗಾಡಿದ್ರೆ ಆಮೇಲೆ ಬೇಯಿಸಕ್ಕಾಗಲ್ಲ. ಈ ಬೇಯಿಸಕ್ಕೆ ಇನ್ನೊಂದು ರೌಂಡ್ ಬರ್ತೀನಿ ನಾನು. ಈಗ ಮಾತಾಡ್ಕೊಂಡು ಇದನ್ನೆಲ್ಲ ಕಿತ್ಕೊಂಡು ಹೋಗಕ್ ಆಗಲ್ಲ ನಾನು. ಹಾಗೆ ಏನಾಗ್ತಂತಂದ್ರೆ, ನೀವು ಭೂಮಿಗೆ ರೌಂಡ್ ಅಪ್ ಒಂದು ಹೊಡಿದೇ ಇದ್ರೆ 80 ತರದ ಔಷಧಿ ಗಿಡಗಳು ಇಲ್ಲಿ ಉಳಿತವೆ. ಎಷ್ಟು? 80 ತರದ ಔಷಧಿ ಗಿಡಗಳು ಇಲ್ಲಿ ಉಳಿತವೆ. ನೀವು ರೌಂಡ್ ಅಪ್ ಒಂದು ಹೊಡೆದಿದ್ರೆ ಸಾಕು. ಅದ್ರ ಜೊತೆಗೆ ಈಗ ಯಾವ್ದೋ ಒಂದು ಬಂದಿದೆ, ಪೌಡ್ರ್ ಬಿಸಾಕ್ಬಿಡಿ, 2 ದಿನದಲ್ಲಿ ನಿಮ್ ಗಿಡ ಎಲ್ಲ ಖತಮ್ ಆಗ್ಬಿಡ್ತದೆ ಅಂತೇಳಿ. ಈ ತರ ಎಲ್ಲ ವಿಜ್ಞಾನದಲ್ಲಿ ಅವರೆಲ್ಲ ಪ್ರಚಾರ ಮಾಡ್ತಾ ಇದ್ರೆ ಇದನ್ನೆಲ್ಲ ನೋಡ್ಕೊಂಡು ಪರಿಸರವಾದಿಗಳು ಇವ್ರು ಹೆಂಗೆ ಮೌನವಾಗಿದ್ದೀರಿ? ನನಗಂತೂ ಇದು ಅರ್ಥ ಆಗ್ತಾ ಇಲ್ಲ. ಹಾಗೆ ಇಲ್ಲಿ ತುಂಬಾ ಔಷಧಿ ಗಿಡಗಳು ನಿಮ್ಗೆ ಕಾಣಕ್ ಸಿಗ್ತದೆ ನೋಡಿ. ಇವೆಲ್ಲ ಒಂದೊಂದು ಬೇರೆ ಬೇರೆ ರೀತಿಯ ಇವೆಲ್ಲ ಒಂದೊಂದು ಎಲೆಗಳು. ಇವನ್ನೆಲ್ಲ ನೀವು ತಂಬುಳಿ ಮಾಡುವಾಗ, ಅಥವಾ ನೀವೇನಾದ್ರೂ ಪಲ್ಯ ಮಾಡುವಾಗ, ಅಥವಾ ನಿಮ್ಮ ಜಮೀನಲ್ಲಿ ನಿಮ್ಮ ಇದರಲ್ಲಿ ದೋಸೆ ಮಾಡುವಾಗ ಇದಕ್ಕೆಲ್ಲ ನೀವು ಮಿಕ್ಸ್ ಮಾಡಿ ಪಲ್ಯದ ಜೊತೆಗೆ ಎಲ್ಲವನ್ನ ಸೇರಿಸ್ಕೊಳ್ಬೋದು. ಆಮೇಲೆ ನಮ್ಮಲ್ಲೆಲ್ಲ ಕೆಲವರು ಈ ಬರ್ಲು ಗಿಡ ಅಂತ ಹೇಳ್ತಾರೆ, ಈ ಮನೆಯಲ್ಲ ಗುಡ್ಸಕ್ಕೆ ಬರ್ಲು ಗಿಡ ಅಂತ ಹೇಳಿದ್ರೆ, ಅದನ್ನ ಸಾಧಾರಣ ಎಲ್ಲರೂ ಅದನ್ನ ಬರ್ಲು ಗಿಡ ಅಂತ ಹೇಳಿದ್ರೆ ಬರ್ಲಿಗೆ ಮಾತ್ರ ಉಪಯೋಗಿಸ್ಕೊಂತ ಹೇಳ್ತಾರೆ. ಬಟ್ ಅದರ ಎಲೆಯನ್ನ ಅದು ಭೀಮದಂತ ಬಲ ಬರುವಂತ ಗಿಡ ಅದು. ಆಮೇಲೆ ನೋಡಿ ಇದು ನೋಡಿ, ಇದು ಕೀರೆ ನೋಡಿ, ಈ ಸೊಪ್ಪು ಕೀರೆ ಸೊಪ್ಪು ಇದು ನೋಡಿ. ಇವೆಲ್ಲ ಯಾರು ನಟ್ಟಿದಲ್ಲ, ಇದೆಲ್ಲ ಇಲ್ಲೇ ಹುಟ್ಟೋದು. ನೀವು ಭೂಮಿಗೆ ಏನು ವಿಷ ಹಾಕದೇ ಇದ್ರೆ ಅವೇ ಇಲ್ಲಿ ಹುಟ್ಟಕ್ಕೆ ಶುರು ಆಗ್ತವೆ. ಹಾಗೆ ಇದೆಲ್ಲ ಇಲ್ಲಿ ಗುಂಪು ಬಾಳೆ ನೋಡಿ, ಒಂದರಲ್ಲಿ ನಿಮಗೆ 8 ರಿಂದ 10 ಇಲ್ಲಿ ಗುಂಪು ಬಾಳೆ ಇಲ್ಲಿ ಬರ್ತದೆ. ಆಮೇಲೆ ನೋಡಿ ಇದು ಪುನರವ. ನಿಮ್ಗೆ ದೊಡ್ಡ ಗಿಡ ಆದಾಗ ನೋಡಿ ಈ ರೀತಿ ಇರುತ್ತೆ, ನೋಡ್ಕೊಳ್ಳಿ, ದಯಮಾಡಿ ನೋಡ್ಕೊಳ್ಳಿ. ನೀವು ಅಲ್ಲಿ ಇಲ್ಲಿ ಡಾಕ್ಟರ್ ಹತ್ರ ಹೋಗಿ ದೊಡ್ಡ ಫಾರಿನ್ ಡಾಕ್ಟರ್ನ, ಆಮೇಲೆ FRCS ಮಾಡಿರೋ ಡಾಕ್ಟರ್ನ ಹುಡ್ಕೋ ಬದಲು ನಿಮ್ ಜಮೀನಲ್ಲಿ ಇಂಥ ಗಿಡಗಳನ್ನ ಗುರುತು ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದನ್ನ ನೀವು ಅಡಿಗೆಯಲ್ಲಿ ನಿತ್ಯ ಬಳಸಿ. ಇದಕ್ಕಿಂತ ದೊಡ್ಡ ಡಾಕ್ಟರ್ ಇಲ್ಲ, ಆಹಾರಕ್ಕಿಂತ ದೊಡ್ಡ ಡಾಕ್ಟರ್ ಇಲ್ಲ, ಆಮೇಲೆ ಮನೆಗಿಂತ ದೊಡ್ಡ ದೇವಾಲಯನೇ ಇಲ್ಲ. ನಿಮ್ಮ ಮನೆನೇ ಎಲ್ಲಾ ರೀತಿಯ ದೇವಾಲಯ, ನೆಮ್ಮದಿ ಸಿಕ್ಕುವಂತ ಜಾಗ ನಿಮ್ಮ ಮನೆ. ಅದರಿಂದ ಮನೆ ಎಷ್ಟೇ ಚಿಕ್ಕದಿರ್ಲಿ ಅದನ್ನ ಚೆನ್ನಾಗಿ ಇಟ್ಕೊಳ್ಳಿ, ಅಲ್ಲೇ ನಿಮ್ಗೆ ಪೀಸ್ ಆಫ್ ಮೈಂಡ್ ಸಿಕ್ಕೋದು. ಮನೆ ಎಷ್ಟು ದೊಡ್ಡದಾಗಿದೆ ಅನ್ನೋದು ಮುಖ್ಯ ಅಲ್ಲ, ಆ ಮನೆಯೊಳಗಿರೋ ಮನಸ್ಸು ಎಷ್ಟು ಸಮಾಧಾನದಲ್ಲಿದೆ ಅನ್ನೋದು ಬಹಳ ಮುಖ್ಯ. ಹಾಗೆ ಈ ತರ ಎಲ್ಲ ನುಗ್ಗೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನುಗ್ಗೆಯನ್ನು ನಾವು ಕುಡಿ ಕಟ್ ಮಾಡ್ಬೋದು. ಈ ಲೈನಲ್ಲೂ ಅಷ್ಟೇ 10 ಅಡಿ ಗುಂಡಿ ತೆಗೆದು ಬಿಟ್ಟಿದೀವಿ. ನೆಕ್ಸ್ಟ್ ನಮಗೆ ನೀರು ಸ್ವಲ್ಪ ಪಿಕಪ್ ಆದ್ಮೇಲೆ ನಾವು ಅದನ್ನ ಡೆವಲಪ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹೀಗೆಲ್ಲ ಗಿಡಗಳೆಲ್ಲ ಸಮೃದ್ಧಿಯಾಗಿ ಬರ್ತಾ ಇದೆ. ಹಾಗೆ ಇಲ್ಲಿ ನೋಡಿ, ಇದು ಕಸಿ, ಇದು ನಮ್ಮ ಸಪೋಟ, ಇದು ನಾವು ಕಸಿ ಕಟ್ಟಿರೋದು. ಅದ್ರ ಕೆಳಗಡೆ ಇರುವಂತದ್ದು ಇದು ಬೇರೆ ಗಿಡ. ಅದನ್ನೇನ್ ಮಾಡ್ಬೇಕು, ಈ ತರ ಸುಳಿ ಬಂದ್ರೆ ನಾವೇನ್ ಮಾಡ್ಬೇಕು, ನಿಧಾನದಲ್ಲಿ ಹೀಗೆ ಕಟ್ ಮಾಡ್ಬಿಡ್ಬೇಕು. ಈಗ ನೋಡಿ, ಹೀಗೆ ಕಟ್ ಮಾಡ್ಬಿಡ್ಬೇಕು. ಇಲ್ಲದಿದ್ರೆ ಇದೇ ದೊಡ್ಡದಾಗ್ಬಿಟ್ರೆ, ಬಲವಾಗ್ಬಿಟ್ರೆ ಇದು ಬೆಳವಣಿಗೆ ಆಗೋದಿಲ್ಲ. ಆಮೇಲೆ ಇದನ್ನೇನ್ ಮಾಡ್ಬೇಕು, ನಿಧಾನದಲ್ಲಿ ಪ್ಲಾಸ್ಟಿಕ್ ನಾವು ತೆಗೆದು ಬಿಡ್ಬೇಕು. ಆಮೇಲೆ ಇಲ್ಲಿ ಯಾವ್ದು ಸುಳಿ ಬರಕ್ಕೆ ಬಿಡಬಾರ್ದು. ಇದು ಸುತ್ತ ಯಾವಾಗ್ಲೂ ನಮ್ಗೆ ಮಲ್ಚಿಂಗ್ ತರ ಇರಬೇಕು. ಆಗ ನಾವೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಎಕ್ಸ್ಟ್ರಾ ಬಂದಿರೋ ಬಾಳೆ ಗಿಡಗಳನ್ನೆಲ್ಲ ಈ ರೀತಿ ನಾವು ಕಿತ್ತು ಇಡ್ತಾ ಇದ್ವಿ. ಅದು ಒಂದ್ ಕಡೆ ಅದು ಇರ್ತದೆ, ತೊಂದ್ರೆ ಏನಿಲ್ಲ. ಹಾಗೆ ನಮ್ಮ SPM, ಗ್ಲಿಸಿಡಿಯಾ ಇದೆಲ್ಲ ಇದೆ. ಸಾಧ್ಯವಾದಷ್ಟು ತುಂಬಾ ಈಗ ಬಿಸಿಲಿರೋದ್ರಿಂದ ದಯಮಾಡಿ ಎಲ್ಲರೂ ಬ್ಯಾಲದ ಹಣ್ಣಿನ ಪಾನಕ ಕುಡೀರಿ. ಲಿಂಬೆ ಹಣ್ಣು ರೇಟ್ ಜಾಸ್ತಿ ಆಗಿದೆ ಗೊತ್ತು ನನಗೆ, 10 ರೂಪಾಯಿಗೆ ಒಂದು ಲಿಂಬೆ ಹಣ್ಣು ಅಂತ ಹೇಳ್ತಾರೆ. ಆದ್ರೆ ಒಂದು ಲಿಂಬೆ ಹಣ್ಣು ಕುಡಿಯೋದ್ರಿಂದ ನಿಮ್ ದೇಹ ತುಂಬಾ ಶುದ್ಧ ಆಗ್ತದೆ. ಈಗ ನೆಲ್ಲಿಕಾಯಿಯ ಸೀಸನು. ದಯಮಾಡಿ ಬೆಳಿಗ್ಗೆ ಎದ್ದಂಗೆ ಎಲ್ಲರೂ ಬರೀ ಹೊಟ್ಟೆಯಲ್ಲಿ ನೆಲ್ಲಿಕಾಯಿನ ತಿನ್ನಿ. ಆ ನೆಲ್ಲಿಕಾಯಿನ ತಿಂದಿದ ತಕ್ಷಣ ನಿಮ್ಮ ದೇಹದ ಒಳಗಡೆ ಇರುವಂತ ಎಲ್ಲಾ ಕರಳಿನಲ್ಲಿರುವ ಎಲ್ಲಾ ಕಲ್ಮಶ ಹೋಗ್ಬಿಡ್ತದೆ. ಬ್ಯಾಲದ ಹಣ್ಣು ಪಾನಕವನ್ನ ಕುಡೀರಿ. ಘನವಾದ ಆಹಾರವನ್ನ, ಜಾಸ್ತಿ ಗಟ್ಟಿ ಆಹಾರವನ್ನ, ಈ ಚಪಾತಿ, ಪರೋಟ, ಘನ ಆಹಾರ, ಆಮೇಲೆ ಬೇಕರಿ ಐಟಮ್ಗಳನ್ನ ತಿನ್ನಕ್ ಹೋಗ್ಬೇಡಿ. ಸಾಫ್ಟ್ ಡ್ರಿಂಕ್ಸ್ ಅಂತೂ ನೋಡಕ್ಕೆ ಹೋಗ್ಬೇಡಿ. ಆಮೇಲೆ ಬ್ಯಾಲದ ಹಣ್ಣಿನ ಪಾನಕ, ಆಮೇಲೆ ಸಾಧ್ಯವಾದಷ್ಟು ಅಮೃತ ಹಾರಕ್ಕೆ ಬನ್ನಿ. ಕೋಸಂಬರಿಯನ್ನ ಹಾಕೊಂಡು
ಮಾಡಿ. ಆಮೇಲೆ ಬೆಳಿಗ್ಗಿನ ಊಟವನ್ನು ಸ್ವಲ್ಪ ಲೇಟಾಗಿ ಮಾಡಿ, ಒಂದು 10-11 ಗಂಟೆಗೆ ಮಾಡೋಕ್ಕೆ ಶುರು ಮಾಡಿ. ಸಾಯಂಕಾಲದ ಊಟವನ್ನು 5 ಗಂಟೆ ಒಳಗಡೆ ಮುಗಿಸಿ. ಈಗ ಮಾಡಿದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗ್ತದೆ. ಆಮೇಲೆ ಸಾಧಾರಣ ಕುಸ್ಲಕ್ಕಿ ಗಂಜಿಯನ್ನ ತಗೊಳ್ಳಿ. ಆಮೇಲೆ ಬಿಸಿಲಿಂದ ಹೊರಗಡೆ ಹೋಗಿ ಬಂದಿದ ತಕ್ಷಣ ಮನೆ ಒಳಗಡೆ ಯಾರು ಫ್ಯಾನ್ ಹಾಕಕ್ಕೆ ಹೋಗ್ಬೇಡಿ. ಜೊತೆಗೆ ರಾತ್ರಿ ಹೊತ್ತಿನಲ್ಲಿ ಎಲ್ಲರೂ ಸೆಕೆ ಅಂದ್ಬಿಟ್ಟು ನೀವು ಫ್ಯಾನ್ ಹಾಕೊಂಡು AC ಹಾಕೊಂಡು ಮಲಗ್ತೀರಿ. ಆಗ ದಯಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ರೂಮ್ನಲ್ಲಿ ಒಂದು ಬಟ್ಲಲ್ಲಿ, ಓಪನ್ ಬಟ್ಲಲ್ಲಿ ಸ್ವಲ್ಪ ನೀರನ್ನ ಇಡಿ. ಯಾಕೆಂತಂದ್ರೆ ಫ್ಯಾನ್ ಆಗ್ತಾ 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 AC ಆಗ್ತಾ ಆಗ್ತಾ ರೂಮ್ನಲ್ಲಿರುವಂಥ ಮಾಯಿಶ್ಚರ್ ಎಲ್ಲ ಕಡಿಮೆ ಆದಮೇಲೆ, ಮಾಯಿಶ್ಚರ್ ಎಲ್ಲ ಮುಗಿದೋದ್ಮೇಲೆ, ಅದಕ್ಕೆ ಮಾಯಿಶ್ಚರ್ನ ಹೊರಗಡೆ ಹಾಕಬೇಕಾದ ಟೈಮಲ್ಲಿ ನಿಮ್ಮ ದೇಹದಲ್ಲಿರೋ ತೇವಾಂಶವನ್ನು ಎಳೆಯೋಕ್ಕೆ ಶುರು ಮಾಡ್ತದೆ. ಆಗ ನಿಮ್ಮ ದೇಹದ ಆರೋಗ್ಯದಲ್ಲಿ ತುಂಬ ದುಷ್ಪರಿಣಾಮ ಬೀರುತ್ತೆ. ಅದಕ್ಕೆ ನೀವು ಯಾರಾದರೂ ಮನೇಲಿ ಫ್ಯಾನ್ ಹಾಕೊಂಡಿದ್ರೆ ಅಥವಾ AC ಹಾಕೊಂಡಿದ್ರೆ ಮನೇಲಿ ಒಂದು ಬಟ್ಲಲ್ಲಿ ನೀರು ಹಾಕಿ ಇಟ್ಕೊಳ್ಳಿ. ಆಮೇಲೆ RCC ಮೇಲ್ಗಡೆ ಒಂದು ಬಟ್ಲಲ್ಲಿ ನೀರು ಮಡಗಿ, ಪ್ರಾಣಿಗಳಿಗೆ ಪಕ್ಷಿಗಳಾಗಲಿ ಅಲ್ಲಿಗೆ ಸ್ವಲ್ಪ ದವಸ ಧಾನ್ಯ ಕಾಳು ಕಡ್ಡಿಗಳನ್ನ ಹಾಕಿ, ತೋಟದಲ್ಲಿರೋರು 1-2 ಬಾಳೆಗೊನೆಯನ್ನು ಹಣ್ಣಾಗಕ್ಕೆ ಅಲ್ಲೇ ಬಿಟ್ಟುಬಿಡಿ. ಪಕ್ಷಿಗಳು ಸ್ವಲ್ಪ ತಿನ್ಕೊಂಡು ಹೋಗ್ತವೆ. ಬೇಸಿಗೆಯಲ್ಲಿ ಅವರಿಗೆ ಬೇರೆ ಹಣ್ಣುಗಳು ಸಿಕ್ಕೋದಿಲ್ಲ. ಜೊತೆಗೆ ಏನು ಮಾಡಬೇಕು, ಸ್ವಲ್ಪ ಕಾಳು ಕಡ್ಡಿಗಳನ್ನು ಮನೆಯ ಪಕ್ಕದಲ್ಲಿ ಸ್ವಲ್ಪ ಈ ಜಾಗದಲ್ಲಿ ಹಾಕಿ ಪಕ್ಷಿಗಳಿಗೆ ಒಂದು ಒಳ್ಳೆ ಮೇವು ಆಗ್ತದೆ. ಆಮೇಲೆ ಬೀದಿ ನಾಯಿಗಳಿಗೆ ಒಂದು ಸ್ವಲ್ಪ ನಿಮ್ಮ ಕೈಯಲ್ಲಿ ಆಗೋಷ್ಟು ಸ್ವಲ್ಪ ಊಟವನ್ನು ಹಾಕಿ, ಮನೆಯಲ್ಲಿ 1-2 ನಾಯಿ ಮರಿಗಳನ್ನ ನೀವು ಸಾಕೊಂಡ್ರೆ ಅದು ನಿಮಗೆ ತುಂಬ ಒಳ್ಳೇದಾಗ್ತದೆ. ಹಾಗೆ ಇಲ್ಲಿ ಜಟ್ರೋಪ ನೋಡಿ ಎಷ್ಟು ಮುದ್ದಾಗಿ ಬಂದಿದೆ ಜಟ್ರೋಪ. ಇಷ್ಟು ದಟ್ಟವಾಗಿ ಒತ್ತಾಗಿದ್ರೆ ಒಂದು 4-5 ತಿಂಗಳಲ್ಲಿ ಇದು ಈ ಹೈಟಾಗಿ ಬಂದ್ಬಿಡುತ್ತೆ. ಈ ಕೆಂಪು ಮಣ್ಣು, ಕೆಲವರು ಕೇಳಿದ್ರಿ ಕಪ್ಪು ಮಣ್ಣಿಗೆ ಕೆಂಪು ಮಣ್ಣು ಹಾಕಿದ್ರೆ ಏನು ತೊಂದರೆ ಇಲ್ವಾ ಅಂತ. ಕಪ್ಪು ಮಣ್ಣನ್ನ ನಾವು ಕೆಂಪು ಮಣ್ಣಿನಲ್ಲಿ ಯಾಕೆ ಮಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಗಿಡ ನೆಡುವಾಗ ಗುಣಿಗೆ ಸ್ವಲ್ಪ ಈ ಕೆಂಪು ಮಣ್ಣಿದ್ರೆ ಒಳ್ಳೇದು. ಹಾಕಬೇಕು ಅಂತೇನಿಲ್ಲ, ಹಾಕಿದ್ರೆ ಒಳ್ಳೇದು. ಹಾಕ್ಲೇಬೇಕು ಅಂತೇನಿಲ್ಲ, ಹಾಕಿದ್ರೆ ಒಳ್ಳೇದು ಅಂತ ಅಷ್ಟೇ. ಅದರಿಂದ ಹಾಕ್ಲೇಬೇಕು ಅನ್ನೋದಕ್ಕೂ ಹಾಕ್ಬೋದು ಅನ್ನೋದಕ್ಕೂ ಎರಡಕ್ಕೂ ವ್ಯತ್ಯಾಸ ಇದೆ. ಹಾಗೆ ಇದ್ರ ಮೇಲೆ ಗೊಬ್ಬರದ ಮೇಲೆ ಹಾಕಿ ಇಟ್ಟಿದ್ದೀವಿ. ಹೀಗೆ ಈ ತೋಟದ ಒಂದು ದೃಶ್ಯ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ನಮ್ಮ ಗಾಡಿಗಳೆಲ್ಲ ಇಲ್ಲಿ ಬಿಟ್ಟು ನಿಂತಿದೆ. ಈಗ ಇಲ್ಲೊಂದು ಚಿಕ್ಕದೊಂದು ಬೋರು, ಇಲ್ಲಿಂದ ಈಗ ನಾವು ನೀರಿನ ಒಂದು ಕನೆಕ್ಷನ್ ತಗೊಂಡಿದ್ದೀವಿ. ಆಮೇಲೆ ಟ್ಯಾಂಕ್ ಗೊತ್ತಿಲ್ಲದೆ ತುಂಬೋದ್ರೆ ಅದು ನೀರು ವೇಸ್ಟ್ ಆಗ್ಬಾರ್ದು ಅಂತ ಅಲ್ಲಿ ಕೆಳಗಡೆ ಒಂದು ಡ್ರಮ್ ಇಟ್ಟಿದ್ದೀವಿ. ಈಗ ನೀರನ್ನೇ ನಾವು ತುಪ್ಪದ ರೀತಿಯಲ್ಲಿ ಬಳಸ್ತಾ ಇದ್ದೀವಿ. ಆಮೇಲೆ ನಮ್ಮ ಕೆಲಸಗಾರರಿಗೆ ತುಂಬಾ ಸರಿ ಹೇಳ್ತೀವಿ. ಎಷ್ಟು ಸರಿ ಹೇಳ್ತೀವಿ ಅಂದ್ರೆ ಲೆಕ್ಕವೇ ಇಲ್ಲ. ಇದನ್ನೆಲ್ಲರೂ ಮಾಡೋಂಥ ತಪ್ಪು, ಕೆಲಸಗಾರರು ಮಾಡೋ ತಪ್ಪೆ, ಎಲ್ಲರೂ ಮಾಡೋ ತಪ್ಪೆ. ಯಾವಾಗ್ಲೂ ಈ ಬೀಗ ಕೀಯನ್ನ ಹೀಗೆ ಇಡಬಾರ್ದು. ಒಂದು ಈಗ ಲಾಕ್ ಮಾಡಿ ಇಟ್ಬಿಡಿ, ಬೀಗವನ್ನ ಒಂದ್ ಕಡೆ ಇಡಿ. ಹೀಗೆ ಓಪನ್ ಮಾಡಿ ಇಟ್ರೆ ಯಾರೋ ಬರ್ತಾರೆ ತಮಾಷೆಗೋ ಏನಕ್ಕೋ ಒಂದು ಕೀ ತಗೊಂಡು ಹೋಗ್ಬಿಡೋದು, ಇಲ್ಲ ಬೀಗ ತಗೊಂಡು ಹೋಗ್ಬಿಡೋದು. ಆಮೇಲೆ ಕೇಳಿದ್ರೆ ನಾನು ಅಲ್ಲೇ ಇಟ್ಟಿದ್ದೀನಿ. ಇದನ್ನ ಹಾಕ್ಬಿಟ್ಟು ಅದನ್ನ ತಗೊಂಡು ಇಟ್ಬಿಟ್ರೆ ಮುಗಿದೋದು. ಹೀಗೆ ಕೆಲವು ತಪ್ಪುಗಳಾಗ್ತವೆ. ಮತ್ತೆ ಕೆಲವರು ಅಷ್ಟೇ, ಕೆಲವು ಗೇಟ್ಗಳೆಲ್ಲ ಮಾಡುವಾಗ ಬಹಳ ವ್ಯತ್ಯಾಸಗಳಾಗ್ತವೆ. ಬಹುತೇಕ ಒಂದು 90% ಗೇಟ್ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಹಾಕೋ ದಿನ ಮಾತ್ರ ಚೆನ್ನಾಗಿರ್ತದೆ, ಆಮೇಲೆ ಅದು ಒಂದು ವಾರ ಆಗಿರ್ತದೆ. ಎಲ್ಲಾ ಕಡೆನೂ ಕೆಲಸಗಾರರು ದೊಡ್ಡ ಸಮಸ್ಯೆ ಇದೆ. ಅದರಿಂದ ನಿಮ್ಮ ಮಕ್ಕಳನ್ನ ಡಾಕ್ಟರ್, ಇಂಜಿನಿಯರ್ ಮಾಡಿಸೋರು ಮಾಡಿಸಿ, ಇಲ್ಲ ಆಗ್ಲಿಲ್ಲ ಅಂದ್ರೆ ಒಂದು ಒಳ್ಳೆಯ ಪ್ಲಂಬರ್ ಆಗಿ ಮಾಡಿಸಿ, ಅಥವಾ ಒಂದು ಒಳ್ಳೆ ವೆಲ್ಡಿಂಗ್ ಶಾಪ್ ಅಲ್ಲಿ ಕೆಲಸ ಕಲಿಸಿ. ಆಮೇಲೆ ಇನ್ನು ಎಲೆಕ್ಟ್ರಿಷಿಯನ್ ಕೆಲಸ, ಇನ್ನು ತುಂಬಾ ಉದ್ಯೋಗಗಳಿದೆ. ಆ ಉದ್ಯೋಗಗಳನ್ನೆಲ್ಲ ನಾವು ಕಲಿಸೋದು ತುಂಬಾ ಒಳ್ಳೇದು. ಇದೀಗ ಲಾವಂಚ, ಇನ್ನು ಕೆಲವು ಕಡೆ ಲಾವಂಚ ಹಾಕೋದು ಬಾಕಿ ಇದೆ. ಹಾಗೆ ಇದು ಜಟ್ರೋಪ ಎಲ್ಲ ನೋಡಿ ಹೇಗಿದೆ ಅನ್ಬಿಟ್ಟು. ಜಟ್ರೋಪನೆಲ್ಲ ನಾವು ಹೀಗೆ ಕವರ್ ಎಲ್ಲ ಹಾಕೊಂಡು ಈ ರೀತಿ ಮಾಡಬೇಕು. ಬೇಸಿಗೆಯಲ್ಲಿ ಆದ್ರೆ ನೀವು ಫೆಬ್ರವರಿ ತಿಂಗಳು ಹಾಕ್ಬಿಡ್ಬೋದು. ಈ ರೀತಿ ಇಲ್ಲಿ ಹಾಕೊಂಡಿದೀವಿ. ಆಮೇಲೆ ಇಲ್ಲಿ ಅಡಿಕೆ ಗಿಡ, ಇನ್ನು ಸ್ವಲ್ಪ ಎಲ್ಲ ಓದ ಹಾಕಕ್ಕೆ ಇದು ತೆಂಗು. ಆಮೇಲೆ ಇಲ್ಲಿ ಜೊತೆಗೆ ಸ್ವಲ್ಪ ಮಾವು ಇಲ್ಲಿ ಇನ್ನು ಉಳಿದಿದೆ. ಈ ಗಿಡಗಳನ್ನೆಲ್ಲ ಇಲ್ಲಿ ನಾವು ಹಾಕ್ಬೇಕು. ಹಾಗೆ ನಮ್ಮ ಮಾಲೀಕರು ಕ್ಯಾಮರಾ ನೋಡ್ಬಿಟ್ಟು ಹೇಳ್ತಾ ಇದ್ರು, ಅದ್ರ ಕೆಳಗಡೆ ಯಾವ್ದೋ ಗಿಡ ಬೆಳವಣಿಗೆ ಆಗಿಲ್ವಲ್ಲ, ಏನ್ ಮಾಡೋದು ಅಂತ. ಫ್ಯೂಚರ್ ಅಲ್ಲಿ ಇಲ್ಲಿ ಮನೆ ಕಟ್ಟೋದು ಮತ್ತೆ ವೆಹಿಕಲ್ ಎಲ್ಲ ನಿಲ್ಲೋ ಜಾಗ ಇರೋದ್ರಿಂದ ಇಲ್ಲಿ ಏನಾದ್ರು ನಮಗೆ ಟರ್ನಿಂಗ್ ಮಾಡೋಕೆ ಸ್ವಲ್ಪ ಜಾಗ ಬೇಕು ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದೀವಿ. ಇಲ್ಲೇನು ಜಾಗ ವೇಸ್ಟ್ ಮಾಡಿಲ್ಲ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಗೆಣಸನ್ನ ಹಾಕಿದೀವಿ. ಇಲ್ಲೆಲ್ಲ ಗೆಣಸು ಬಳ್ಳಿ ನೋಡಪ್ಪ, ಅವತ್ತು ಕಟ್ ಮಾಡಿ ಹಾಕಿದೀವಿ, ಪ್ರಯೋಜನ ಬಂತ. ನೀರಿರೋ ಜಾಗದಲ್ಲಿ ಹಾಕ್ಬಿಟ್ಟೆ ಇನ್ನು ನೆಕ್ಸ್ಟ್ ಇದೇನ್ ಮಾಡ್ಬೋದು ಅಂದ್ರೆ, ನಿಮ್ಗೆ ಎಲ್ಲಿ ಬೇಕಾದ್ರೆ ಕಿತ್ತು ಅಲ್ಲಿ ಹಾಕೋದು. ಫಸ್ಟ್ ಏನ್ ಮಾಡಿ ಅಂದ್ರೆ ನೀರಿರೋ ಜಾಗದಲ್ಲಿ ನಟ್ಬಿಡಿ. ಆಮೇಲೆ ಎಲ್ಲಿ ಬೇಕಾದ್ರೆ ರೀಪ್ಲೇಸ್ ಮಾಡ್ಕೋಬಹುದು. ಇಲ್ಲ ಆಮೇಲೆ ನಡೋಣ ಅಂತ ಹೇಳಿದ್ರೆ ಎಲ್ಲ ಅಷ್ಟೇ ತಂದಿಟ್ಟು ಆಮೇಲೆ ನಡೋಣ ಅಂದ್ರೆ ಹೋಯ್ತು. ಇದು ಅಷ್ಟೇ ನೋಡಿ, ಇಲ್ಲೆಲ್ಲ ನಿಮ್ಗೆ ಗೆಣಸು ಕಾಣ್ತದೆ. ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕ್ಯಾಮರಾದಲ್ಲಿ ಆ ಕಡೆ ನೋಡುವಾಗ ಅಯ್ಯೋ ತುಂಬಾ ಹಸ್ರಾಗಿದೆ, ಕ್ಯಾಮರಾ ಕೆಳಗೆ ಇದೆಯಲ್ಲ ಅಂತ ಹೇಳಿ ಪಾಪ ಅವ್ರಿಗೆ ಕೆಲವು ಇರ್ತವೆ, ಡೌಟ್ಗಳು ಬರ್ತವೆ. ಏನಪ್ಪಾ ಇಲ್ಲಿ ಬೆಳವಣಿಗೆ ಆಯ್ತು, ಅಲ್ಲಿ ಬೆಳವಣಿಗೆ ಆಗಿಲ್ವಲ್ಲ, ಮಣ್ಣು ಚೆನ್ನಾಗಿಲ್ಲ. ಇಲ್ಲಿ ಹಾಕಿರೋ ಗಿಡಗಳೇ ಬೇರೆ, ಇಲ್ಲೆಲ್ಲ ಗೆಣಸಿನ ಬಳ್ಳಿಯನ್ನು ಹಾಕಿದೀವಿ. ಇದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಇಲ್ಲೆಲ್ಲ ಫುಲ್ ಹರಡ್ಕೊಳ್ತದೆ. ಆಮೇಲೆ ಇಲ್ಲಿ ಮರಗೆಣಸು ಹಾಕಿದೀವಿ.
ಅಲ್ಲಿ ಮರಗೆಣಸು ಹಾಕೊಂಡಿದೀವಿ. ಇದೆಲ್ಲ ಮರಗೆಣಸು ಲೈನು. ಆಮೇಲೆ ಇಲ್ಲಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಅಂತದಲ್ಲ, ಮಲ್ಲಿಗೆ ಗಿಡಗಳನ್ನ ಇಲ್ಲೆಲ್ಲ ಹಾಕೊಂಡಿದೀವಿ. ಇಲ್ಲಿ ಕ್ರಮೇಣ ಮುಂದೆ ಏನಾದ್ರು ಇಲ್ಲಿ ಜಾಗ ಎಕ್ಸ್ಟೆನ್ಷನ್ ಮಾಡ್ಬೇಕಂದ್ರೆ, ಆಮೇಲೆ ನೋಡಿ ಇಲ್ಲಿ ಬಸಳೆ ಬಹಳ ಅದ್ಭುತವಾಗಿ ಬಂದಿದೆ. ಈಗ ಬಸಳೆ ಗಿಡಗಳನ್ನ ನಾವು ಇಲ್ಲಿ ಹಾಕೊಂಡಿದೀವಿ. ಬಸಳೆ ಚೆನ್ನಾಗಿ ಬಂದಿದೆ. ಇಲ್ಲೂ ಅಷ್ಟೇ, ಇಲ್ಲೂ ಬಸಳೆ ಗಿಡ ಬಂದಿದೆ. ಅದಕ್ಕೊಂದು ಕಡ್ಡಿ ಕಟ್ಟಿದ್ದೇವೆ. ಇಲ್ಲೊಂದು ಚಿಕ್ಕದೊಂದು ಚಪ್ರ ಹಾಕ್ಬಿಟ್ರೆ ಅದು ಬಹಳ ಚೆನ್ನಾಗಿ ಬರುತ್ತೆ. ಆಮೇಲೆ ಇದೆಲ್ಲ ಟಿಂಚರ್ ಗಿಡ. ಕೆಲಸ ಮಾಡೋ ಟೈಮ್ನಲ್ಲಿ ಯಾರಿಗಾದ್ರೂ ಕೈ ಕಾಲ್ಗೆ ಏನಾದ್ರು ಗಾಯ ಆಯ್ತು ಅಂದ್ರೆ ಈ ತರ ಟಿಂಚರ್ ಎಲೆನ, ಈ ತರ ಒಂದು 4-5 ಎಲೆನ ಕಿತ್ಕೊಂಡು, ಅದೇನ್ ಬಿಡಿ ಸಿಕ್ಕಾಬಟ್ಟೆ ಆಗ್ಬಿಡ್ತದೆ ಇದೆಲ್ಲ ಹೋಗ್ಬಿಡ್ತದೆ. ನೋಡಿ ಇದೆಲ್ಲ ಟಿಂಚರ್ ಗಿಡ ಹಾಕಿದೀವಿ. ಗಿಡ ಒಂದು 4-5 ಎಲೆನ ಕಿತ್ಕೊಂಡು ನೀವು ಕೆಲಸ ಮಾಡುವಾಗ ಯಾರಿಗಾದ್ರು ಕೆಲಸದವ್ರಿಗೆ ಕೈ ಕಾಲ್ಗೆ ಏನಾದ್ರು ಗುದ್ಲಿ ತಗೊಳ್ತು, ಚಾಕು ತಗೊಳ್ತು, ಗುದ್ಲಿ ತಗೊಳ್ತು, ಮಸಿ ತಗೊಳ್ತು ಅಂದ್ರೆ ನೋಡಿ ಇದು 4-5 ಎಲೆನ ತಗೊಂಡು ಹಿಂಗ್ ಮಾಡ್ಕೊಂಡು ಹಿಂಗ್ ಚೆನ್ನಾಗಿ ಉಜ್ಜಿಬಿಟ್ಟು ಆ ಗಾಯದ ಮೇಲೆ ಕೈ ಹಿಡಿಯಪ್ಪ ನೋಡೋಣ, ಹಂಗೆ ಒಂದ್ 2 ತೊಟ್ಟು ಹಾಕ್ತೀನಿ. ಗಾಯದ ಮೇಲೆ ಹಿಂಗ್ ಹಾಕೊಂಡು ನೋಡಿ ಹಿಂಗೊಂದ್ 2 ತೊಟ್ಟು ಬರ್ತದೆ. ಗಾಯದ ಮೇಲೆ ಹಾಕ್ಬಿಟ್ಟು ಸಾಕು. ಇದು ಟಿಂಚರ್ ಗಿಡ. ಎಲ್ಲವನ್ನ ಡಾಕ್ಟರ್ ನಂಬ್ಕೊಂಡಿರ್ಬೇಡಿ, ನೀವು ಡಾಕ್ಟರ್ ಆಗಿ ನೋಡಿ ಈ ತರ ಇದೆ. ಇದನ್ನ ಸೊಪ್ಪನ್ನ ಬೇಕಾದ್ರೆ ಗಾಯದ ಮೇಲೆ ಹಾಕ್ಬಿಟ್ಟು ನೋಡ್ಕೊಡು. ನೋಡಿ ಈ ತರ ಕ್ಲೀನ್ ಆಗಿ ಗಾಯದ ಮೇಲೆ ಹಿಂಗೆ ಹಾಕ್ಬಿಡ್ಬೋದು. ಪ್ರಕೃತಿಯಲ್ಲಿ ನೋಡಿ ಏನೇನೋ ಇದೆ ನಮ್ಮಲ್ಲಿ. ನಾವೆಲ್ಲ FRCS ಮಾಡಿರೋ ಹತ್ರ ಹೋಗ್ತೀವಿ. ನೀವು FRCS ಮಾಡ್ಬೇಕು, ಸರ್ಟಿಫಿಕೇಟ್ ಇಲ್ದೇನೆ. ಆಮೇಲೆ ಯಾರಾದ್ರೂ ಈಗ ನಕಲಿ ಡಾಕ್ಟರ್ಗಳು ಜಾಸ್ತಿ ಆಗ್ಬಿಟ್ಟಿದೆ, ನೀವು ಏನಾದ್ರು ಬೋರ್ಡ್ ಹಾಕ್ಬಿಡ್ಬೇಡಿ. ಇರ್ಲಿ, ಮುಂದೆ ಹೇಳ್ತೀವಿ. ನೀರು ಬಹಳ ನಿಧಾನದಲ್ಲಿ ಬೀಳ್ತಾ ಇದೆ. ನಮಸ್ತೆ.